ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಅನ್ನಭಾಗ್ಯ ಜೊತೆಗೆ ಆಹಾರ ಕಿಟ್ ಇಲ್ಲ. ರಾಜ್ಯ ಸರ್ಕಾರ 10 ಕೆಜಿ ಅಕ್ಕಿ, ಅದರಲ್ಲಿ 5 ಕೆಜಿ ಅಕ್ಕಿಗೆ ದುಡ್ಡನ್ನು ನೀಡ್ತಾ ಇದ್ರು. ಇಷ್ಟು ದಿವಸ 5 ಕೆಜಿ ಅಕ್ಕಿ ಕೊಡ್ತಾ ಇದ್ರು. ಇನ್ನು ಉಳಿದಂತಹ 5 ಕೆಜಿ ಅಕ್ಕಿ ಬದಲು 170 ರೂಪಾಯಿ ಅನ್ನೋ ರೀತಿಯಾಗಿ ಒಬ್ಬರಿಗೆ 170 ರೂಪಾಯಿ ಅನ್ನೋ ರೀತಿಯಾಗಿ ದುಡ್ಡು ಸಹ ನೀಡ್ತಾ ಇದ್ರು ಪ್ರತಿ ಕುಟುಂಬಕ್ಕೆ. ಇದಾದ ನಂತರ ಇನ್ನು ಮುಂದೆ ಹಣ ನೀಡೋದಿಲ್ಲ. ಏನು ಆಹಾರ ಕಿಟ್, ಹಣದ ಬದಲು ಆಹಾರ ಕಿಟ್ಟನ್ನು ನೀಡುತ್ತೀವಿ. ಅಂದರೆ ಅಡುಗೆಗೆ ಬಳಸುವಂತಹ ಎಣ್ಣೆ, ರಾಗಿ, ಗೋಧಿ ಈ ರೀತಿಯಾದಂತಹ ಪದಾರ್ಥಗಳು, ಅಂದರೆ ಒಂದು ಆಹಾರ ಕಿಟ್ ಅಂತ ಮಾಡಿ ಅದನ್ನೇ ಕೊಡ್ತೀವಿ ಅನ್ನೋ ಒಂದು ರೀತಿಯಾಗಿ ಹೇಳ್ತಾ ಇತ್ತು. ಎಲ್ಲ ಒಂದು ಕಡೆ ಇದು ಒಂದು ರೀತಿಯಾಗಿ ಗೊಂದಲ ಇತ್ತು ಇಷ್ಟು ದಿವಸ. ಅಂದರೆ ಆಹಾರ ಕಿಟ್ಟೇ ಸಿಗುತ್ತಾ, ಅಥವಾ ಇಷ್ಟು ದಿವಸ ಏನು ಕೊಡ್ತಾಯಿದ್ರು 5 ಕೆಜಿ ಅಕ್ಕಿ ಮತ್ತು 5 ಕೆಜಿ ಅಕ್ಕಿ ಬದಲು ದುಡ್ಡು ಏನು ಹಣ ಏನು ಕೊಡ್ತಾಯಿದ್ರು ಅದೇ ಮುಂದುವರಿಯುತ್ತಾ ಅನ್ನೋ ಒಂದು ಗೊಂದಲಗಳಿತ್ತು. ಆದರೆ ಇದಕ್ಕೆಲ್ಲ ಸರ್ಕಾರ ನಿನ್ನೆ ನಡೆದಂತಹ ಸಂಪುಟ ಸಭೆ, ಏನು ಸಚಿವ ಸಂಪುಟ ಸಭೆ ಇತ್ತು, ಅದರಲ್ಲಿ ತೀರ್ಮಾನಿಸಿದೆ. ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಆಹಾರ ಕಿಟ್ ಕೊಡೋದು ಬೇಡ. ಇಷ್ಟು ದಿವಸ ಹೇಗೆ ನಡ್ಕೊಂಡು ಬಂತು, 5 ಕೆಜಿ ದುಡ್ಡು, 5 ಕೆಜಿ ಅಕ್ಕಿ ಬದಲು ದುಡ್ಡು ಏನು ಕೊಡ್ತಾಯಿದ್ರು ಅದೇ, ಮತ್ತು 5 ಕೆಜಿ ಅಕ್ಕಿ, ಅಂದರೆ 5 ಕೆಜಿ ಅಕ್ಕಿ 5 ಕೆಜಿ ಬದಲು ಹಣ, ಇದಿಷ್ಟು ಏನು ಕೊಡ್ತಾಯಿದ್ರು ಅದೇ ಇನ್ನು ಮುಂದೆನೂ ಸಹ ಮುಂದುವರ್ಸೋಣ ಅನ್ನೋ ರೀತಿಯಾಗಿ ಸಚಿವ ಸಂಪುಟದಲ್ಲಿ ತೀರ್ಮಾನಿಸಿದ್ದಾರೆ. ಯಾವ ರೀಸನ್ನಿಗೆ ಈ ಒಂದು ದುಡ್ಡನ್ನೇ ಕೊಡೋದಕ್ಕೆ ಸರ್ಕಾರ ತೀರ್ಮಾನಿಸಿದೆ? ಯಾಕೆ ಆಹಾರ ಕಿಟ್ ಕೊಡ್ತಾ ಇಲ್ಲ? ಇಷ್ಟು ದಿವಸ ಆಹಾರ ಕಿಟ್ಟೇ ಕೊಡ್ತೀವಿ ಅಂದರು, ಈಗ ಯಾಕೆ ಬೇಡ ಮತ್ತು ಹಣನೇ ಕೊಡೋಣ ಅಂತ ತೀರ್ಮಾನಿಸಿದೆ ಸರ್ಕಾರ ಅಂತ ನಾವು ನೋಡೋದಾದರೆ, ಈ ಉತ್ತರ ಕರ್ನಾಟಕ ಭಾಗದವರು ನಮಗೆಲ್ರಿಗೂ ಗೊತ್ತಿರುವಂಗೆ ಅವರು ಅತಿ ಹೆಚ್ಚು ಗೋಧಿ, ಜೋಳ ಈ ರೀತಿಯಾದಂತಹ ಪದಾರ್ಥಗಳನ್ನ ಬಳಸೋದು ಜಾಸ್ತಿ. ಜೋಳದ ರೊಟ್ಟಿ ಈ ಥರ ಪದಾರ್ಥಗಳನ್ನ ಬಳಸ್ತಾರೆ. ಇನ್ನು ಮಂಡ್ಯ, ಮದ್ದೂರು, ಮೈಸೂರು ಈ ಕಡೆ ಈ ಭಾಗಕ್ಕೆ ಬಂದರೆ ಅವರೆಲ್ಲ ಒಂದು ರೀತಿಯಾಗಿ ರಾಗಿ ಮುದ್ದೆ ಇದನ್ನು ಜಾಸ್ತಿ ಬಳಸ್ತಾರೆ. ಹಾಗಾಗಿ ಸರ್ಕಾರ ಒಂದೊಂದು ಭಾಗದವರಿಗೆ ಒಂದೊಂದು ರೀತಿಯಾದಂಥ ಆಹಾರ ಕಿಟ್ಟನ್ನು ವಿತರಿಸೋದು ಕಷ್ಟ ಆಗುತ್ತೆ. ಉತ್ತರ ಕರ್ನಾಟಕಕ್ಕೆ ಒಂದು ರೀತಿಯಾಗಿ ಆಹಾರ ಕಿಟ್ ಕೊಡಬೇಕು, ಮಂಡ್ಯ, ಮೈಸೂರು ಈ ಭಾಗಕ್ಕೆ ಬಂದರೆ ಒಂದು ರೀತಿ, ಮತ್ತೊಂದು ಭಾಗಕ್ಕೆ ಹೋದರೆ ಇನ್ನೊಂದು ರೀತಿಯಾಗಿ, ಹೀಗೆ ಒಂದೊಂದು ಭಾಗಕ್ಕೆ ಒಂದೊಂದು ರೀತಿಯಾದಂಥ ಆಹಾರ ಕಿಟ್ಟನ್ನು ವಿತರಿಸೋದಕ್ಕೆ ಆಗೋದಿಲ್ಲ. ಅದರ ಬದಲು ಇಷ್ಟು ದಿನ ಹೇಗೆ ನಡ್ಕೊಂಡು ಬಂತು ಅದೇ ರೀತಿಯಾಗಿ 5 ಕೆಜಿ ಅಕ್ಕಿ, ಇನ್ನು 5 ಕೆಜಿ ಅಕ್ಕಿ ಬದಲು ಹಣ ಏನು ನೀಡ್ತಿತ್ತು ಅದನ್ನೇ ಮುಂದುವರಿಸಿದ್ರೆ, ಆ ಹಣದಲ್ಲಿ ಅವ್ರಿಗೆ ಯಾವ ರೀತಿಯಾದಂಥ ಆಹಾರ ಬೇಕು, ಆಹಾರ ಪದಾರ್ಥ ಬೇಕು, ಅದನ್ನು ಅವರೇ ತೆಗೆದುಕೊಳ್ಳಿ, ಅಂದರೆ ಕೊಂಡುಕೊಳ್ಳಿ ಅದೇ ಹಣದಲ್ಲಿ ಅನ್ನೋ ಒಂದು ರೀತಿಯಾಗಿ ಸರ್ಕಾರ ತೀರ್ಮಾನಿಸಿದೆ. ಅದೇ ಹಣದಿಂದ ಯಾರ್ಯಾರಿಗೆ ಏನೇನು ಬೇಕೋ ಆ ಪದಾರ್ಥಗಳನ್ನ ಅವರೇ ಖರೀದಿಸಲಿ ಅನ್ನೋ ಒಂದು ವಿಚಾರವಾಗಿ ಸಂಪುಟ ಸಭೆಯಲ್ಲಿ ನಿರ್ಧರಿಸಿ, ಇನ್ನು ಮುಂದೆ ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಬೇಡ. ಇಷ್ಟು ದಿನ ಹೇಗೆ ನಡ್ಕೊಂಡು ಬಂತು ಅದೇ ರೀತಿ ನಡ್ಕೊಂಡು ಹೋಗುತ್ತೆ. ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಆಹಾರ ಕಿಟ್ ಸಿಗೋದಿಲ್ಲ. 5 ಕೆಜಿ ಅಕ್ಕಿ ಹಾಗೂ 5 ಕೆಜಿ ಬದಲು ಹಣ 170 ರೂಪಾಯಿ ಒಬ್ಬರಿಗೆ ಅನ್ನೋ ರೀತಿಯಾಗಿ ಏನು ಸರ್ಕಾರ ಹಣ ನೀಡ್ತಿತ್ತು, ಇನ್ನು ಮುಂದೆನೂ ಕೂಡ ಅದೇ ರೀತಿ ಸಿಗುತ್ತೆ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.